ಕ್ಷಮಿಸು ಉಪೇಂದ್ರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮೆಲ್ಲರಿಗೂ. ಈ ಕಾರ್ಯಕ್ರಮ ಯಾರನ್ನೂ ಓಲೈಕೆ ಮಾಡೋದಕ್ಕೋ ಅಥವಾ ಇನ್ಯಾವುದೋ ವ್ಯಕ್ತಿ ವಿರುದ್ಧನೋ ಅಲ್ಲ. ಈ ಒಂದು ಕಾರ್ಯಕ್ರಮ ಸಮಾಜದಲ್ಲಿ ನಡೀತಾ ಇರೋಂಥ ಘಟನೆಗಳು, ಮರೆಮಾಚ್ತಾ ಇರೋಂಥ ಸತ್ಯಗಳು ಹೊರಗಡೆ ಬರಬೇಕಾಗಿದೆ. ನಾನು ಯಾವ ದಲಿತ ಮುಖಂಡ ವಿರೋಧಿನೂ ಅಲ್ಲ ಅಥವಾ ಇನ್ಯಾರೋ ಪರನೂ ಅಲ್ಲ. ನನ್ನ ಉದ್ದೇಶ ಸತ್ಯ ಹೊರಗಡೆ ಬರಬೇಕು ಅನ್ನೋದು. ಆಯಿತು, ಕ್ಷಮಿಸಿ ಉಪೇಂದ್ರ ಈ ಕಾರ್ಯಕ್ರಮ ಉಪೇಂದ್ರ ಅಭಿಮಾನಿಗಳಿಗೆ ಮತ್ತು ದಲಿತ ಮುಖಂಡರಿಗೆ. ಯಾಕೆ ಅಂದರೆ ಮೂಢನಂಬಿಕೆಯ ಬಗ್ಗೆ ಉಪೇಂದ್ರ ಅವರು ಮಾಡಿದಂತಹ ಸಿನಿಮಾಗಳು ಒಂದಲ್ಲ ಎರಡಲ್ಲ. ದೇವರು ಇದಾರೋ ಇಲ್ವೋ ಅಂತಹ ಅನ್ನೋ ಪದನ ನೋಡಿದ್ದೇ ಉಪೇಂದ್ರ ಅವರ ಮೂವಿಗಳಲ್ಲಿ. ನಾವು ಮುಕುಂದ ಮುರಾರಿ ಮೂವಿ ನೋಡಿದಿರಲ್ಲ, ಹೇಗಿದೆ ಮುಕುಂದ ಮುರಾರಿ? ಅಲ್ಲಿ ಚೆಲ್ತಾ ಇರೋಂಥ ಹಾಲು ಬಡವ್ರಿಗೆ ಕೊಟ್ಟರೆ ಅದರಿಂದ ಒಂದು ಹೊತ್ತು ಊಟ ಸಿಗುತ್ತೆ ಅಂತ ಹೇಳಿರೋಂತಹ ಮೂವಿ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯವನ್ನು ತಟ್ಟಿದಂಥದ್ದು. ಇದೇ ಉಪೇಂದ್ರ ಒಂದು ಪ್ರಜಾಕೀಯ ಒಂದು ಪಾರ್ಟಿ ಮಾಡ್ತಾನೆ. ಭ್ರಷ್ಟಾಚಾರ, ಸುಲಿಗೆ, ರಾಜಕೀಯ ಹದಗೆಟ್ಟಂಥ ವ್ಯವಸ್ಥೆಯನ್ನು ಬದಲು ಮಾಡಬೇಕು ಅಂತ ಒಂದು ಪ್ರಜಾಕೀಯ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಇದೇ ಉಪೇಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡುವಾಗ ಜನಗಳ ಬಗ್ಗೆ ಮತ್ತು ಅವ್ರು ಮಾಡ್ತಾ ಇರೋಂಥ ಮೂವಿ ಬಗ್ಗೆ ಮತ್ತು ಪಕ್ಷದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಿಟ್ಟಾಗ ಒಂದೇ ಒಂದು ಪದ ಬಳಕೆ ಆಗುತ್ತೆ. ಒಂದೇ ಒಂದು ಪದ ಬಳಕೆ. ಆ ಒಂದು ಪದ ಬಳಕೆ ದಲಿತರ ಮುಖಂಡರನ್ನ ರೊಚ್ಚಿಗೆ ಬರೆಸೋ ರೀತಿ ಇರುತ್ತೆ. ಆ ಪದ ಇಡೀ ಕರ್ನಾಟಕದ ಪ್ರತಿಯೊಬ್ಬ ದಲಿತನೂ ಕೂಡ ಉಪೇಂದ್ರ ವಿರುದ್ಧ ನಿಂತ್ಕೊಳ್ತಾರೆ. ಉಪೇಂದ್ರ ಮಾತಾಡಬಾರ್ದು, ಮಾತಾಡಿದ್ದು ತಪ್ಪು ಅಂತೇಳಿ ಎಲ್ಲರೂ ಖಂಡನೆ ಮಾಡ್ತಾರೆ. ಜೊತೆಗೆ ಉಪೇಂದ್ರ ಅವರ ವಿರುದ್ಧವಾಗಿ ಸಾಲುಗಳಾಗಿ FIR ಆಗುತ್ತೆ, ಅಟ್ರಾಸಿಟಿ ಕೂಡ ಕೇಸ್ ಆಗುತ್ತೆ. ಏನು ಉಪೇಂದ್ರ ಅವರು ಅಂದಿದ್ದು ಮಾತು? ಆ ಲೈವಲ್ಲಿ ಮಾತಾಡ್ತಾ ಹೇಳ್ತಾರೆ, ಊರೆಂದರೆ ಒಲಗೇರಿ ಇರುತ್ತೆ ಅನ್ನೋ ಪದ. ಆ ಒಂದು ಪದ ಎಲ್ಲ ದಲಿತರ ಹೃದಯವನ್ನು ತಟ್ಟಿ ಎಬ್ಬರಿಸುತ್ತೆ. ಯಾಕೆ ಅಂತಂದರೆ ದಲಿತ ಅನ್ನೋ ಪದ ಕಾನೂನಲ್ಲಿ ತಪ್ಪಿದೆ ಅಂತ. ಓಕೆ, ಆಮೇಲೆ ಇದೇ ಉಪೇಂದ್ರ ಅವ್ರ ಮೇಲೆ FIR ಆಗುತ್ತೆ. ಆ FIR ದಿನಾಂಕ ನೋಡ್ಕೊಂಬಿಡಿ, 12/8/2023 ಚೆನ್ನಮ್ಮನ ಕೆರೆ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ. ಆ FIR ಕಾಪಿಯಲ್ಲಿ ಏನಿರುತ್ತೆ ಅನ್ನೋದನ್ನ ದಯವಿಟ್ಟು ಒಂದು ಸರ್ತಿ ನೀವು ತಿಳ್ಕೊಳ್ಳಿ. ಆಮೇಲೆ ಈ ಕಾರ್ಯಕ್ರಮ ಕ್ಷಮಿಸು ಉಪೇಂದ್ರ ಏನಕ್ಕೆ ಈ ಟೈಟಲ್ ಓಡ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀರಿ. ನಟ ಉಪೇಂದ್ರ ಇವರು ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ಮಾತನಾಡುವಾಗ ಊರೆಂದರೆ ಒಲಗೇರಿ ಇರುತ್ತದೆ ಎಂಬ ಪದ ಉಪಯೋಗಿಸಿ ಮಾತನಾಡಿದ್ದು. ಇದರಿಂದ ದಲಿತ ಸಮಾಜದಲ್ಲಿನ ಜಾತಿ ಭಾವನೆಗಳಿಗೆ ಘಾಸಿ ಉಂಟು ಮಾಡುತ್ತದೆ. ನೋಟ್ ಮಾಡಿಕೊಳ್ಳಿ. ಈ ಹಿನ್ನೆಲೆಯಲ್ಲಿ ಸದರಿ ನಟ ಉಪೇಂದ್ರ ಇವರ ವಿರುದ್ಧ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳುವಂತೆ ದೂರನ್ನು ದಾಖಲು ಮಾಡ್ತಾರೆ. ಅದಾದಮೇಲೆ FIR ಕಾಪಿಯಲ್ಲಿ ಏನಿದೆ ಅಂತ ಓದ್ತಿದ್ದೀನಿ, FIR ನಂಬರು ಕೂಡ ಕೊಡ್ತೀನಿ. ಆ FIR ನಂಬರ್ನು ಕೂಡ ನೀವು ಸರ್ಚ್ ಮಾಡ್ಬೋದು, ನೀವು ಡೌನ್ಲೋಡ್ ಮಾಡ್ಕೊಬೋದು. ಜಾಲತಾಣದಲ್ಲಿ ಮಾತನಾಡಿದ ವಿಡಿಯೋ ಕ್ಲಿಪ್ ಸಹ ನಾನು ನೋಡಿದ್ದು. ಅದರಲ್ಲಿ ಊರೆಂದರೆ ಒಲಗೇರಿ ಇರುತ್ತದೆ ಎಂಬ ಪದವನ್ನು ಉಪಯೋಗಿಸಿರುವುದು ಕಂಡು ಬಂದಿರುವುದು ಸತ್ಯವಾಗಿರುತ್ತದೆ. ಅದು FIR ಕಾಪಿಯಲ್ಲಿ ಇರೋದು. ಒಬ್ಬ ವ್ಯಕ್ತಿಯು ಸಾರ್ವಜನಿಕ ಜೀವನದಲ್ಲಿ ಒಬ್ಬ ನಟನಾಗಿ ರಾಜ್ಯಾದ್ಯಂತ ಹೆಸರು ಮಾಡಿರುವ ಉಪೇಂದ್ರ ಇವರು ಎಲ್ಲರಿಗೂ ಮಾದರಿಯಾಗಿ ನಡೆದುಕೊಳ್ಳಬೇಕಾಗಿತ್ತು. ಎಲ್ಲರಿಗೂ ಒಂದು ಮಾದರಿಯಾಗಿ ಇರಬೇಕಾಗಿತ್ತು ಉಪೇಂದ್ರ ಅವರು ಅಂತ FIR ಕಾಪಿಯಲ್ಲಿ. ಆದ್ದರಿಂದ
ನಟ ಉಪೇಂದ್ರ ಇವರ ಮಾತಿನಿಂದ ದಲಿತರ ಭಾವನೆಗೆ ಘಾಸಿ ಉಂಟು ಮಾಡಿರುವುದರಿಂದ ಸದರಿಯವರ ವಿರುದ್ಧ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಕಾಯ್ದೆ 1989 ಅಡಿ ಕ್ರಮ ಕೈಗೊಂಡು ಪ್ರಥಮ ವರ್ತಮಾನ ವರದಿ ದಾಖಲಿಸಲು ಕೋರಿ ಕೊಟ್ಟ ದೂರು ಇತ್ಯಾದಿ. ಇದಕ್ಕೆ ನಿಮಗೆ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿದೆ, ನಿಮಗೆ ಒಂದು ಸ್ಪಷ್ಟವಾಗಿ ಎದ್ದು ಕಾಣಿಸ್ತದೆ. ಈ ಒಂದು FIR ಕಾಪಿಯಲ್ಲಿ ಇರೋ ವರ್ಡ್ ಒಂದೇ, ಊರೆಂದರೆ ಒಲಗೇರಿ. ಅಂದರೆ ನಾವು ಕೆಲವು ಗಾದೆ ಮಾತುಗಳನ್ನು ಬಳಕೆ ಮಾಡ್ತೀರಿ, ಗಾದೆ ಮಾತಲ್ಲೂ ಹೇಳ್ತೀರಿ ಊರಂದರೆ ಒಲಗೇರಿ ಇದ್ದೇ ಇರುತ್ತೆ ಅಂತ. ಆ ಒಂದು ದೃಷ್ಟಿಕೋನದಲ್ಲಿ ಮಾತಾಡಿರೋದು ಅಂತ ಕೆಲವು ಜನ ಒಂದು ಕಡೆ, ಇನ್ನೊಂದು ಕಡೆ ಈ ಪದವನ್ನು ಬಳಕೆ ಮಾಡಲೇಬಾರ್ದು, ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ ಅಥವಾ ಹೈಕೋರ್ಟ್ ಆರ್ಡರ್ ಐತೆ, ಇದನ್ನೆಲ್ಲ ಇಟ್ಕೊಂಡು ಒಂದಷ್ಟು ಚರ್ಚೆ ಆಯಿತು. ರೋಡ್ಗೆ ಇಳಿದ್ರು, ಬೆಂಕಿ ಹಚ್ಚಿದ್ರು, ಒಬ್ಬ ನಟನ ವಿರುದ್ಧವಾಗಿ ಎಷ್ಟು ಬೇಕೋ ಅಷ್ಟು ಘೋಷಣೆ ಮಾಡಿದ್ರು, ಎಲ್ಲ ಮಾಧ್ಯಮಗಳು ಚರ್ಚೆ ಆಯಿತು, ಪ್ರತಿಯೊಬ್ಬರು ಚರ್ಚೆ ಮಾಡಿಕೊಂಡ್ರು. ಆದರೆ ನಾನು ಇದೇ ದಲಿತ ಮುಖಂಡರಿಗೆ ನಂದೊಂದು ಪ್ರಶ್ನೆ. ದಲಿತರ ಮುಖಂಡ್ರೆ, ನೀವೇನು ಉಪೇಂದ್ರ ಅವರ ವಿರುದ್ಧವಾಗಿ ಹೋರಾಟ ಮಾಡಿದ್ರಲ್ಲ, ಒಲಗೇರಿ ಊರೆಂದರೆ ಒಲಗೇರಿ ಇರುತ್ತೆ ಅನ್ನೋ ಪದ, ಈ ಪದ ನಿಮಗೆ ಅಷ್ಟೊಂದು ನೋವು ಕೊಟ್ಟಿದ್ದು ಅನ್ನೋಗಿದ್ರೆ, ನಮಗೂ ನೋವು ಕೊಟ್ಟಿತ್ತು, ನಾವು ಹೋರಾಟ ಮಾಡಿದ್ರಿ. ಇದೇ ಥರ ಇನ್ನೊಬ್ಬ ವ್ಯಕ್ತಿ ಯಾರಾದರೂ ದಲಿತರ ಪದಗಳನ್ನು ಬಳಕೆ ಮಾಡಿದ್ರೆ ಏನು ಮಾಡ್ತೀರಿ? ಈಗ ದಲಿತರ ಮುಖಂಡರಿಗೆ ಒಂದು ಆಡಿಯೋ ಕೇಳಿಸ್ತೀನಿ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಪ್ಲೇ ಮಾಡ್ರಿ ಆಡಿಯೋ. ಅದು ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡಿಸಿ ಮಾತಾಡ್ತೀನಿ ನಾನು. ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡಿಸಿ ಮಾತಾಡ್ತೀನಿ ನಾನು. ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡಿಸಿ ಮಾತಾಡ್ತೀನಿ ನಾನು. ಆಡಿಯೋ ಕೇಳಿದ್ರಲ್ಲ, ಈ ಆಡಿಯೋಗೂ ಉಪೇಂದ್ರ ಅವರು ಮಾತಾಡಿರೋಂತಹ ವಿಡಿಯೋಗೂ ಎಷ್ಟು ಸಂಬಂಧ ಇದೆ ಅಥವಾ ಎಷ್ಟು ವ್ಯತ್ಯಾಸ ಇದೆ ದಯವಿಟ್ಟು ಹೇಳಬೇಕು. ದಲಿತರನ್ನ ಕರೆಸಿ ಅನ್ನ ಹಾಕ್ತೀನಿ ಅನ್ನೋ ಪದ ನಿಮಗೆ ಈ ಆಡಿಯೋ ಕೇಳಿಲ್ಲ ಅಂದರೆ, ಈ ಆಡಿಯೋ ಸಂಪೂರ್ಣವಾಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದೆ, ಎಲ್ಲ ಕಡೆಯೂ ಇದೆ. ಈ ಪದವನ್ನು ಬಳಕೆ ಮಾಡಿರೋಂಥ ವ್ಯಕ್ತಿ ಯಾರು ಅಂತಲೂ ಕೂಡ ಗೊತ್ತಿದೆ. ದಯವಿಟ್ಟು ಉಪೇಂದ್ರ ಅವರ ವಿರುದ್ಧವಾಗಿ ಎಷ್ಟು ಜನ ಹೋರಾಟ ಮಾಡಿದ್ರಲ್ಲ, ಈಗ ಈ ಪದದ ಬಳಕೆ ಕೇಳಿಸ್ಕೊಂಡು ಕೂಡ ಇದರ ವಿರುದ್ಧವಾಗಿ ಇದು ಅಟ್ರಾಸಿಟಿಗೆ ಸೇರುತ್ತೋ ಈ ಪದ ಸೇರಲ್ವೋ, ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಬೇಕಿದ್ದು. ಒಬ್ಬ ನಟ ಉಪೇಂದ್ರ ಮಾತಾಡಿರೋಂತಹ ಊರಂದಮೇಲೆ ಒಲಗೇರಿ ಇರುತ್ತೆ, ಇದೊಂದು ಗಾದೆ ಮಾತು ಅಂತ ನಿಮಗೆ ಗೊತ್ತಿದ್ರು ಅಥವಾ ಈ ಪದನೇ ತಪ್ಪು ಅನ್ನಾಗಿದ್ದರೆ, ನೀವು ಉಪೇಂದ್ರ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ದು ಯಾವುದೇ ರೀತಿ ಇದೆ ಅಂತ ತಪ್ಪಲ್ಲ. ಉಪೇಂದ್ರ ಅವ್ರಿಗೆ ಅಟ್ರಾಸಿಟಿ ಆಗಿದ್ದು ತಪ್ಪಲ್ಲ. ಈಗ ನೀವು ಕೇಳಿಸ್ಕೊಂಡಿರೋ ಪದ ಒಂದು ಆಡಿಯೋದಲ್ಲಿ ಈ ಒಂದು ವರ್ಡು ಕಾಮನ್ ವರ್ಡ್ ಅನ್ನೋಗೆ ಬಿಟ್ಬಿಡೋಣ ಅನ್ನೋಗಿದ್ರೆ, ಹಾಗಾದರೆ ಉಪೇಂದ್ರದು ಕೂಡ ಅದು ಕಾಮನ್ ವರ್ಡು ಬಿಡಬೇಕಾಗಿತ್ತು. ದಲಿತರ ಮುಖಂಡರು ಇಡೀ ಕರ್ನಾಟಕವೇ ಒಂದು ವರ್ಷದ ಹಿಂದೆ ನಡೆದಂಥ ಘಟನೆಗೆ ಕರ್ನಾಟಕವೇ ಬೆಚ್ಚಿ ಬಿದ್ದಂಗೆ ಹೋರಾಟಗಳು ನಡೆದವು. ನಾನು ಒಪ್ಕೊಳ್ತೀನಿ, ನಡಿಬೇಕು ಹೋರಾಟಗಳು. ದಲಿತರನ್ನ ತುಳಿಯಂಥ ವಿಚಾರಗಳಿದ್ದಾಗ, ಅಸ್ಪೃಶ್ಯತೆ ವಿಚಾರ ಇದ್ದಾಗ, ದಲಿತ ಅನ್ನೋ ಪದ ಯಾರು ತೆಗಿತಾರೋ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕಾದ ದಲಿತರ ಮುಖಂಡರ ಕರ್ತವ್ಯ. ಹಾಗಾದರೆ ಈಗ ದಲಿತರ ಮುಖಂಡರಿಗೆ ಈ ಆಡಿಯೋ ಇದುವರೆಗೂ ಕೇಳಿಸಿಲ್ಲ, ನಮಗೆ ಗೊತ್ತಿರಲಿಲ್ಲ, ನಾವು ಹೋರಾಟ ಮಾಡಿಲ್ಲ, ನಮಗೆ ಗೊತ್ತಿಲ್ಲದೆ ನಾವು ಸುಮ್ಮನೆ ಆಗಿದ್ದೀರಿ ಅನ್ನೋಗಿದ್ರೆ ಈಗ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ರಿ. ಎಲ್ಲ ದಲಿತರನ್ನು ನಾನು ಕೂರಿಸಿ ಊಟ ಹಾಕ್ತೀನಿ ಅನ್ನೋ ಪದ, ಹಂಗಾದ್ರೆ ದಲಿತರು ಬರ್ಗೆಟ್ಟವ್ರ? ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಯೂಸ್ ಮಾಡೋಂಥ ಪದಗಳು, ನಾನೊಬ್ಬ ಬ್ರಾಹ್ಮಣ ಅಂತ ಹೇಳಿರೋಂಥ ಒಬ್ಬ ವ್ಯಕ್ತಿ, ದೇವರ ಸ್ವರೂಪ ಅಂತ ಹೇಳ್ಕೊಂಡಿರೋಂಥನು, ಇಡೀ ದೇಶದಲ್ಲೇ ಪ್ರತಿಯೊಬ್ಬರು ನೋಡ್ತಾರೆ ಇವನ್ನ ದೇವ ಮಾನವ ಅಂತಲೂ ಕೂಡ ಕರೀತಾರೆ. ಇವನು ದೇವ ಮಾನವ ಅಂತ ಕರೆಸ್ಕೊಂಡು ಇರೋವಂಥವನ ಬಾಯಲ್ಲಿ ದಲಿತರಿಗೆ ಅನ್ನ ಹಾಕ್ತೀನಿ ಅನ್ನೋ ಪದ, ಇದು ಉಪೇಂದ್ರ ಅಂದಿರೋ ಪದಕ್ಕಿಂತ ದೊಡ್ಡದ ಅಥವಾ ಉಪೇಂದ್ರ ಅಂದಿರೋ ಪದಕ್ಕಿಂತ ಚಿಕ್ಕದ? ಇದಕ್ಕೆ ದಲಿತರು ಉತ್ತರ ಕೊಡಬೇಕು. ಆಮೇಲೆ ಉಪೇಂದ್ರ ಅವ್ರ ಮೇಲೆ FIR ದಾಖಲು ಮಾಡಿಕೊಂಡಿದ್ದು ಶ್ರೀ ಮಧುಸೂದನ್ KN, ಸಹಾಯಕ ನಿರ್ದೇಶಕರು ಗ್ರೇಡ್ 2.
ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ದಕ್ಷಿಣ ತಾಲೂಕರವರು ಅವರೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟವ್ರೆ. ಈಗ ಎಲ್ಲ ದಲಿತರ ಮುಖಂಡರು ಒಗ್ಗಟ್ಟಾಗ್ತಿರೋ ಅಥವಾ ಈ ವಾಯ್ಸನ್ನ ಅಥವಾ ಈ ಪದನ ಬಳಕೆ ಮಾಡಿರೋರು ನಾವು ಹಂಗೆ ಬಿಟ್ಟು ಬಿಡಬೇಕೋ, ಅಥವಾ ಉಪೇಂದ್ರ ಅವರು ಊರಂದರೆ ವಲ್ಗೇರಿ ಇರುತ್ತೆ ಅನ್ನೋ ಪದನ ಇಟ್ಕೊಂಡು ಇಡೀ ಕರ್ನಾಟಕ ದೇಶದಲ್ಲಿ ಬೆಚ್ಚಿ ಬಿದ್ದಂಗೆ ನಾವು ಹೋರಾಟಗಳು ಮಾಡಿದ್ರಲ್ಲ, ಈ ಪದಕ್ಕೆ ಹೋರಾಟ ಮಾಡಬೇಕೋ ಬೇಡವೋ? ಅಕಸ್ಮಾತ್ ಈ ಪದಕ್ಕೆ ನೀವು ಯಾರು ಹೋರಾಟಗಳೇ ಮಾಡಿಲ್ಲ ಅಂತಂದರೆ, ಉಪೇಂದ್ರ ಅವರ ಅಭಿಮಾನಿಗಳೇ, ಒಬ್ಬ ನಟ ಒಂದು ಪಕ್ಷ ಕಟ್ಟಿ ದೇಶ ಬದಲಾಗಲಿ, ನಮ್ಮ ರಾಜ್ಯ ಬದಲಾಗಲಿ, ರೈತರ ಸಮಸ್ಯೆ ಬದಲಾಗಲಿ, ಯುವಕರ ಭವಿಷ್ಯ ಬದಲಾಗಲಿ, ರಾಜಕೀಯ ವ್ಯವಸ್ಥೆ ಸರೋಗಲಿ, ಭ್ರಷ್ಟಾಚಾರ ಇರಬಾರ್ದು ಅಂತ ಒಂದು ಪಕ್ಷ ತಂದು ಯಾರಿಗೂ ವಂಚನೆ ಮೋಸ ಮಾಡದೆ ತನ್ನ ನಟನೆಯನ್ನು ದೇವರುಗಳ ವಿರುದ್ಧ ದೇವ್ರು ಇದ್ದಾರೋ ಇಲ್ವೋ ಅಂತ ತೋರಿಸ್ಕೊಟ್ಟು ನಮ್ಮ ಎಲ್ಲರ ಮನಸ್ಸನ್ನು ಗೆದ್ದಂಥ ಉಪೇಂದ್ರ ಅವ್ರಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕೋ ಬೇಡವೋ? ಹಾಗಂತ ನಾನು ಇದ್ರ ವಿರುದ್ಧವಾಗಿ ಹೋರಾಟ ಮಾಡಿ ಧ್ವನಿ ಎತ್ತಿ ಕರ್ನಾಟಕಕ್ಕೆ ನಾನೇ ರೊಚ್ಚಿಗೆ ಬರೆಸ್ತಿಲ್ಲ ಯಾರನ್ನೂ. ಕಾಮನ್ ವರ್ಡ್ ಅಂತ ಬಿಡಂಗಿದ್ರೆ ಬಿಟ್ಟುಬಿಡಿ, ಆದರೆ ಉಪೇಂದ್ರ ಅವ್ರಿಗೂ ಕಾಮನ್ ವರ್ಡ್ ಅಂತ ಬಿಡಬೇಕಾಗಿತ್ತು. ಈ ಪದ ತಪ್ಪು ಅನ್ನೋಗಿದ್ರೆ ಉಪೇಂದ್ರ ಅವರು ಅಂದಿರೋದು ತಪ್ಪು, ಉಪೇಂದ್ರ ಅವರು ಅಂದಿರೋದು ಮಾತ್ರ ತಪ್ಪು, ಈ ಪದ ಸರಿ ಅನ್ನೋಗಿದ್ರೆ ಉತ್ತರ ಕೊಡಬೇಕಾಗಿರೋದು ಉಪೇಂದ್ರ ಅವರ ಅಭಿಮಾನಿಗಳು, ಎಲ್ಲ ದಲಿತರ ಮುಖಂಡರು, ಸಮಾಜದ ಹೋರಾಟಗಾರರು, ಸೋಷಿಯಲ್ ಮೀಡಿಯಾದವರು. ಇದು ಉಪೇಂದ್ರದ್ದು ವಾಯ್ಸು ಒಂದು ಕಡೆ ಇಟ್ಕೊಳ್ಳಿ, ಈ ಪದವನ್ನು ಇಟ್ಕೊಳ್ಳಿ. ಊರಂದರೆ ವಲ್ಗೇರಿ ಇರುತ್ತೆ ಗಾದೆ ಮಾತು, ದಲಿತರನ್ನು ಕರೆಸಿ ನಾನು ಅನ್ನ ಹಾಕ್ತೀನಿ ಅನ್ನೋ ಮಾತು ಅದು ಗಾದೆ ಮಾತಾ? ಹಾಗಾದರೆ ಇಲ್ಲೇ ತೋರಿಸ್ತಿರಲ್ಲ, ದಲಿತ ಅನ್ನೋ ಪದ ದಲಿತರಿಗೆ ಘಾಸಿ ಉಂಟು ಮಾಡೋಂಥ ಪದ. ಹಾಗಾದರೆ ಈ ಪದ ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ಓಕೆ, ನೋಡೋಣ. ಈ ಒಂದು ಹೋರಾಟಕ್ಕೆ ಉಪೇಂದ್ರ ಅವರ ವಿರುದ್ಧವಾಗಿ ಒಂದು ವರ್ಷದಿಂದ ಊರೆಂದರೆ ವಲಗೇರಿ ಇರುತ್ತೆ ಅನ್ನೋ ಪದಕ್ಕೆ ಎಷ್ಟು ಜನ ಹೋರಾಟ ಮಾಡಿದ್ರು, ಯಾರ್ಯಾರು ಹೋರಾಟ ಮಾಡಿದ್ರು, ಯಾರ್ಯಾರು ಪತ್ರಿಕಾ ಮಾಧ್ಯಮದಲ್ಲಿ ಕೂತ್ಕೊಂಡ್ರು, ಯಾರ್ಯಾರು ಯಾವ್ಯಾವ ರೀತಿ ಚರ್ಚೆ ಮಾಡಿದ್ರಿ, ಯಾವ್ಯಾವ ರೀತಿ ಉಪೇಂದ್ರವನ್ನು ರೋಡಿಗೆ ತಗೊಂಡು ಚೆಕ್ ಬಿಸಾಕಿದ್ರಿ, ಸ್ಟೋರಿಯಲ್ಲಿ ತೋರ್ಸೋಣ. ಒಬ್ಬೊಬ್ಬರೇ ಇದ್ರ ಮೇಲೆ ಸಮಾಜ ಕಲ್ಯಾಣ ಇಲಾಖೆಯವರು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದರೆ, ಹಾಗಾದರೆ ಈ ಪದ ಯಾರು ಬೇಕಾದರೂ ಬಳಕೆ ಮಾಡ್ಕೊಬೋದು. ಇನ್ನು ಮುಂದೆ ದಲಿತರನ್ನ ಕರೆಸಿ ನಾನು ಅನ್ನ ಹಾಕ್ತೀನಿ, ದಲಿತರನ್ನ ಮನೆ ಒಳಗಡೆ ಸೇರಿಸ್ಕೊತೀನಿ, ದಲಿತರಿಗೆ ನೀರು ಕೂಡಿಸ್ತೀನಿ, ಈ ಪದಗಳಾಗಾದರೆ ಯಾರು ಬೇಕಾದರೂ ಬಳಸ್ಕೊಬೋದು. ಈ ಒಬ್ಬ ವ್ಯಕ್ತಿ ದೇಶದಲ್ಲೇ ದೇವಮಾನವ ಅಂತ ಅನ್ಸ್ಕೊಂಡಿರೋನು, ಇವನ ಬಾಯಲ್ಲಿ ಪದ ಬಂದರೆ ತಪ್ಪಿಲ್ಲ, ಆದರೆ ಒಬ್ಬ ನಟನ ಬಾಯಲ್ಲಿ ಬರುವಂಥ ಪದಗಳಿಗೆ ತಪ್ಪು ಅನ್ನೋಗಿದ್ದರೆ ಉತ್ತರ ಯಾರು ಕೊಡಬೇಕು? ಈಗ ನೋಡೋಣ. ಈ ಕಾರ್ಯಕ್ರಮ ಇದಕ್ಕೆ ನ್ಯಾಯ ಸಿಗೋ ತನಕ, ಇದು ಸರಿ ತಪ್ಪು ಅನ್ನೋ ಚರ್ಚೆ ಆಗೋ ತನಕ ಕ್ಷಮಿಸು ಉಪೇಂದ್ರ ಕಾರ್ಯಕ್ರಮ ನಡೀತಾ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಉಪೇಂದ್ರ ಅವರ ವಿರುದ್ಧವಾಗಿ ಯಾರ್ಯಾರು ಹೋರಾಟ ಮಾಡಿದ್ರು, ಯಾರ್ಯಾರು ಉಪೇಂದ್ರ ಅವರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು, ಯಾರ್ಯಾರು ಯಾವ್ಯಾವ ಚಾನಲಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀರಿ. ಅದುವರೆಗೂ ಉಪೇಂದ್ರ ಅಭಿಮಾನಿಗಳೇ, ಇದು ನಿಮ್ಮ ಮುಂದೆ ಇದೆ. ಯಾವುದು ನ್ಯಾಯ, ಯಾವುದು ತಪ್ಪು, ಈ ಪದ ಸರಿನಾ, ಆ ಪದ ಸರಿನಾ, ಇವೆರಡೂ ಪದಗಳನ್ನು ಮುಂದೆ ಇಟ್ಟು ಇದಕ್ಕೆ ಚರ್ಚೆ ಮಾಡಬೇಕಾಗಿರೋದು ಈಗೂ ಸೋಷಿಯಲ್ ಮೀಡಿಯಾ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.